ಸೊ ನಾವು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಬಗ್ಗೆ ತಿಳ್ಕೊಂಡ್ವಲ್ವಾ. ಸೊ ಈಗ ನಾನು ಒಂದು ನಂಬರ್ ಹೇಳ್ತೀನಿ, ಅದು ಸಮಸಂಖ್ಯೆ ಆಗಿದ್ದರೆ ನೀವು ಒಂದು ಹೆಜ್ಜೆ ಮುಂದೆ ಇಡ್ರಿ, ಬೆಸ ಸಂಖ್ಯೆ ಆದರೆ ಒಂದು ಹೆಜ್ಜೆ ಹಿಂದೆ ಇಡ್ರಿ. ಸ್ಟಾರ್ಟ್ ಮಾಡೋಣ ಅರ್ಪಿತಾದಿಂದ. ಓಕೆ, ಅರ್ಪಿತಾ 245 ಯಾವ ಸಂಖ್ಯೆ? ವೆರಿ ಗುಡ್. ವಿಜಿ? ಸ್ಪಂದನ 890 ಎಂಥ ಸಂಖ್ಯೆ? ಎಸ್, 890 ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 0. ಅನನ್ಯ 5777 ಯಾವ ಸಂಖ್ಯೆ? ಎಸ್. ಗಂಗಮ್ಮ 8991 ಯಾವ ಸಂಖ್ಯೆ? ವೆರಿ ಗುಡ್. ಶಾಲಿನಿ 96550 ಯಾವ ಸಂಖ್ಯೆ? ವೆರಿ ಗುಡ್. ಅಂಜಲಿ 98999 ಎಂಥ ಸಂಖ್ಯೆ? ಜೊರಗೇಳು. ವೆರಿ ಗುಡ್. ಇಂಚರ 1,23,698 ಎಂಥ ಸಂಖ್ಯೆ? ವೆರಿ ಗುಡ್. ಚಿಂತು 86 ಲಕ್ಷ. ವೆರಿ ಗುಡ್. ಜೊರಗೇಳು. ಸಮಸಂಖ್ಯೆ. ಮನುಪ್ರಿಯ 7,01,000 ಎಂಥ ಸಂಖ್ಯೆ? ವೆರಿ ಗುಡ್. ದಿವ್ಯಾ 6,09,000 ವೆರಿ ಗುಡ್. ಅರ್ಥ ಆಗಿದೆಯಾ ಹಾಗಾದರೆ? ಸೊ ಬಿಡಿ ಸ್ಥಾನದಲ್ಲಿ ನಾವು ಸಮಸಂಖ್ಯೆಗಳಲ್ಲಿ ಯಾವ್ಯಾವ ಒಂದು ಅಂಕಿಗಳನ್ನು ನೋಡಬೇಕಾಗತ್ತೆ? 0, 10 ಮತ್ತೆ 0ನೇ ಬಂತಲ್ಲ. ಸೊ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 0, 2, 4, 6, 8 ಬಿಡಿ ಸ್ಥಾನದಲ್ಲಿ ಈ ನಂಬರ್ಸ್ಗಳಿದ್ರೆ ಅದು ಎಂಥ ಸಂಖ್ಯೆ? ವೆರಿ ಗುಡ್. ಎಂಥ ಸಂಖ್ಯೆ?